ಹಾಯ್ ಹಲೋ ನಮಸ್ಕಾರ. ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ರಾಜ್. ವೀಕ್ಷಕರೇ, ಆಲ್ಮೋಸ್ಟ್ ಎಲ್ಲರೂ ಕೂಡ ಕಿಚ್ಚನ ಪಂಚಾಯಿತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಕಿಚ್ಚನ ಪಂಚಾಯಿತಿ ಕೂಡ ಮುಗ್ದಿದೆ. ಸೂಪರ್ ಸಂಡೇ ವಿತ್ ಸುದೀಪ್ ಅನ್ನು ಕೂಡ ಮುಗ್ದಿದೆ. ಆಲ್ರೆಡಿ ಇವತ್ತಿನ ಪ್ರೋಮೋ ಕೂಡ ನೀವು ನೋಡಿರ್ತೀರಾ. ಸೊ ರ್ಯಾಂಡಮ್ ಆಗಿ ನಿನ್ನೆ ಮೊನ್ನೆ ಎಪಿಸೋಡ್ ನಲ್ಲಿ ಏನೇನಾಯ್ತು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಈ ವೀಕು ಸುದೀಪ್ ಸರ್ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ. ಅದರಲ್ಲೂ ಎಲ್ಲರೂ ಹೇಳ್ತಾ ಇದ್ದಿದ್ದು ಅಶ್ವಿನಿ ಅವರ ಕುರಿತಾಗಿ ಸುದೀಪ್ ಸರ್ ಮಾತಾಡಬೇಕು, ಅವರ ವಿಚಾರವನ್ನ ಸುದೀಪ್ ಸರ್ ಮಾತಾಡ್ಲೇಬೇಕು ಅಂತ. ಬಟ್ ಎಲ್ಲೋ ಒಂದ್ ಕಡೆ ಸುದೀಪ್ ಸರ್ ಹೆಚ್ಚಾಗಿ ಅವ್ರ ಬಗ್ಗೆ ಮಾತಾಡ್ದಲೇ ಇದ್ರು ಕೂಡ ಅವರಿಗೂ ಕೂಡ ಎಲ್ಲಿ ಏನು ಆನ್ಸರ್ ಕೊಡ್ಬೇಕು, ಏನ್ ಕ್ವೆಶ್ಚನ್ ಮಾಡ್ಬೇಕು ಪ್ರತಿಯೊಂದು ಕೂಡ ಮಾಡಿದ್ದಾರೆ. ಬೇಕಂತಾನೆ ಕೆಲವೊಬ್ರು ಅಲ್ಲಿ ಡ್ರಾಮಾ ಮಾಡ್ಕೊಂಡು ಕೂಡ ಇದ್ರು. ಅವ್ರ ಬಗ್ಗೆನೂ ಕೂಡ ಸುದೀಪ್ ಸರ್ ಮಾತಾಡಿದ್ದಾರೆ. ಹೆಚ್ಚಾಗಿ ಮೇನ್ಲಿ ಹೈಲೈಟ್ ಆಗಿದ್ದು ರಕ್ಷಿತನ ವಿಚಾರ. ಸೊ ನೀವು ನೋಡ್ಬೋದು, ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಬಿಗ್ ಬಾಸ್, ಕಬಡ್ಡಿ ಟಾಸ್ಕ್. ಅದರಲ್ಲಿ ರಕ್ಷಿತಾ ಬಟ್ಟೆ ಸರಿ ಇಲ್ದಲೇ ಇದ್ರು ಕೂಡ ಅಲ್ಲಿ ರಿಷಾ ಹಾಗೂ ಸ್ಪಂದನ ಗೇಮ್ ಅನ್ನ ಸ್ಟಾಪ್ ಮಾಡದೆ ಗೇಮ್ ಆಡ್ತಾ ಇರ್ತಾರೆ. ಅಲ್ಲಿರುವಂತಹ ಕ್ಯಾಪ್ಟನ್ ರಘು ಅವರು ಹೇಳ್ತಾರೆ ಸ್ಟಾಪ್ ಮಾಡಿ ಅಂತ. ಆದ್ರೂ ಕೂಡ ಇವರು ಸ್ಟಾಪ್ ಮಾಡಲ್ಲ. ಈ ವಿಚಾರವಾಗಿ ಕಿಚ್ಚನ ಪಂಚಾಯಿತಿಯಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ. ಚರ್ಚೆನಲ್ಲೂ ಕೂಡ ಸುದೀಪ್ ಅವರು ರಕ್ಷಿತಾಗೆ ಪ್ರಶ್ನೆ ಮಾಡ್ತಾರೆ, ಹಾಗೆ ರಿಷಾ ಅವ್ರಿಗೂ ಪ್ರಶ್ನೆ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ರಕ್ಷಿತಾ ಈ ವಿಚಾರನ ಬಹಳ ದೊಡ್ಡದ್ ಮಾಡ್ಬೋದಿತ್ತು. ಬಟ್ ರಕ್ಷಿತಾ ಎಲ್ಲೂ ಕೂಡ ನಾನು ಹೈಲೈಟ್ ಆಗ್ಬೇಕು, ನಾನು ಒಳ್ಳೆಯವಳಾಗ್ಬೇಕು ಅಂತ ತೋರಿಸ್ಕೊಳ್ಳೋಕೆ ಆ ಒಂದು ವಿಚಾರನ ಅವರು ಹೈಲೈಟ್ ಮಾಡೋದೇ ಇಲ್ಲ. ಸುದೀಪ್ ಹೇಳ್ತಾರೆ ಆಟ ಆಡುವಂತಹ ಬರದಲ್ಲಿ ಆ ರೀತಿ ಆಗುತ್ತೆ, ಯಾವುದೇ ಒಂದು ಗರ್ಜ್ ಇಟ್ಕೊಂಡು ಅಥವಾ ನನ್ನ ಮೇಲೆ ಕೋಪ ಇಟ್ಕೊಂಡು ಆ ರೀತಿ ಅವರು ಮಾಡ್ಲಿಲ್ಲ. ಜಸ್ಟ್ ಆಟ ಆಡ್ತಾ ಇದ್ರಲ್ಲ, ಆಟ ಆಡ್ತಾ ಇನ್ವಾಲ್ವ್ ಆಗಿ ಅವ್ರಿಗೆ ಗೊತ್ತಾಗ್ಲಿಲ್ಲ. ಸೊ ನನ್ನನ್ನು ನಾನು ರಕ್ಷಣೆ ಮಾಡ್ಕೊಬೇಕಿತ್ತು. ಸೊ ಹಾಗಾಗಿ ನನ್ನ ಕೈಲಿದ್ದಂತಹ ಮಣ್ಣನ್ನ ಅವರ ಮುಖಕ್ಕೆ ಹಾಕಿದೆ ಅಂತ ಹೇಳ್ತಾರೆ. ಈ ಒಂದು ವಿಚಾರದಲ್ಲಿ ನಿಜವಾಗ್ಲೂ ಕೂಡ ರಕ್ಷಿತನ ಮೆಚ್ಕೊಳ್ಳೇಬೇಕಾಗುತ್ತೆ. ಎಲ್ಲರೂ ಕೂಡ ಅದೇ ಜಾಗದಲ್ಲಿ ಅಶ್ವಿನಿ ಅವರು ಇದ್ದಿದ್ರೆ, ಅದೇ ಜಾಗದಲ್ಲಿ ರಾಶಿಕಾ ಇದ್ದಿದ್ರೆ, ಅದೇ ಜಾಗದಲ್ಲಿ ರಿಷಾ ಇದ್ದಿದ್ರೆ ಏನ್ ಮಾಡ್ತಾ ಇದ್ರು? ಎಲ್ರಿಗೂ ಕೂಡ ಗೊತ್ತೇ ಇದೆ, ಇದನ್ನ ಬಹಳ ದೊಡ್ಡ ವಿಚಾರನ್ನಾಗಿ ಮಾಡ್ತಾ ಇದ್ರು. ಬಟ್ ರಕ್ಷಿತಾ ಇಲ್ಲಿ ಮಾಡ್ಲೇ ಇಲ್ಲ. ಅವರ ಸಿಂಪ್ಲಿಸಿಟಿ ಏನು ಅಂತ ಇದ್ರಲ್ಲೇ ಗೊತ್ತಾಗ್ತಾ ಇದೆ. ಮನೆಯಲ್ಲಿರುವಂತಹ ಪ್ರತಿಯೊಬ್ರು ಕೂಡ ರಕ್ಷಿತಾ ಪರವಾಗಿ ಸ್ಟ್ಯಾಂಡ್ ತಗೋತಾರೆ, ರಕ್ಷಿತಾ ಪರವಾಗಿ ಮಾತಾಡ್ತಾರೆ, ರಕ್ಷಿತಾ ಪರವಾಗಿ ರಾಶಿಕಾ ವಿರುದ್ಧ ಅವರು ಮಾತಾಡ್ತಾರೆ. ಸೊ ಎಲ್ಲ ಒಂದು ಕಡೆ ಸುದೀಪ್ ಸರ್ ಹೇಳ್ತಾರೆ ರಕ್ಷಿತಾ ಇದನ್ನ ನೀವು ಮೊನ್ನೆನೆ ಹೇಳ್ಬೋದಿತ್ತಲ್ವಾ, ನೀವ್ ಯಾಕೆ ಹೇಳಲಿಲ್ಲ ಅಂತ ಹೇಳ್ತಾರೆ. ಅವಾಗ ರಕ್ಷಿತಾಗ್ ಮಾತಾಡ್ಲಿಕ್ಕೆ ಮಾತೇ ಬರಲ್ಲ. ಸೊ ಅಲ್ಲೂ ಹೇಳ್ಬೋದಿತ್ತು, ಇಲ್ಲೂ ಹೇಳ್ಬೋದಿತ್ತು ಅಲ್ವಾ, ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಯನ್ನ ಕೇಳ್ತಾರೆ. ಬಟ್ ಸುದೀಪ್ ಸರ್ ಎಲ್ಲೋ ಒಂದ್ ಕಡೆ ಇವರ ಫೇವರ್ ಆಗಿ ಮಾತಾಡುದ್ರ ಅನ್ನೋ ಒಂದು ಚರ್ಚೆ ಕೂಡ ಬರ್ತಾ ಇದೆ. ಯಾಕೆಂದ್ರೆ ರಕ್ಷಿತಾಗೆ ಅಲ್ಲಿ ನ್ಯಾಯ ಕೊಡ್ಬೇಕಿತ್ತು, ಬಟ್ ಇವರೆಲ್ಲೋ ಒಂದ್ ಕಡೆ ಕೊಡುವಂತಹ ಪ್ರಯತ್ನ ಮಾಡ್ಲಿಲ್ಲ ಅಂತ ಆಲ್ಮೋಸ್ಟ್ ಎಲ್ರು ಕೂಡ ಮಾತಾಡ್ತಾ ಇರೋದು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದು ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗಿರುವಂತದ್ದು. ಅದಾದ ನಂತರದಲ್ಲಿ ಗಿಲ್ಲಿ ಹಾಗೆ ಕಾವ್ಯ ಇಬ್ರು ಸಂಬಂಧ ಬಹಳ ಪವಿತ್ರವಾದ ಸಂಬಂಧ, ಪವಿತ್ರವಾದ ಸ್ನೇಹ ಅಂತ ಹೇಳ್ಕೊಂಡ್ ಬರ್ತಿದ್ರು. ಎಲ್ಲೋ ಒಂದ್ ಕಡೆ ಮನೆಯವರು ಎಲ್ಲರೂ ಕೂಡ ಇವ್ರಿಬ್ರು ದೂರ ಆಗ್ಲಿ ಅಂತ ಕಾಯ್ತಾ ಇದ್ರು. ಬಟ್ ಆ ಟೈಮ್ ಹತ್ರ ಬಂದಿದೆ ಅಂತ ಕಾಣುತ್ತೆ. ಬಿಕಾಸ್ ನೆನ್ನೆ ಎಪಿಸೋಡ್ ನಲ್ಲಿ ಮನೆಯಲ್ಲಿರುವಂತಹ ಪ್ರತಿಯೊಬ್ರು ಕೂಡ ಗಿಲ್ಲಿ ವಿರುದ್ಧವಾಗಿ ಮಾತಾಡ್ತಾರೆ. ಅದು ಯಾರೇ ಮಾತಾಡಿದ್ರು ಬಹುಶಃ ಗಿಲ್ಲಿ ಅವರಿಗೆ ಬೇಜಾರು ಆಗ್ತಾ ಇರ್ಲಿಲ್ಲ ಅಂತ ಕಾಣುತ್ತೆ. ಅಲ್ಲಿ ಕಾವ್ಯ ಕೂಡ ಮಾತಾಡ್ತಾರೆ, ನನ್ ಜಂಟಿಯಾಗಿ ಬಂದಾಗ ನನ್ನನ್ನ ಹೈಲೈಟ್ ಆಗಕ್ಕೆ ಗಿಲ್ಲಿ ಬಿಡ್ಲೇ ಇಲ್ಲ, ಪ್ರತಿಯೊಂದಕ್ಕೂ ಕೂಡ ಅವರೇ ಹೈಲೈಟ್ ಆದ್ರು ಅಂತ. ಬಿಕಾಸ್ ಗಿಲ್ಲಿ ಆಚೆ ಹೇಗಿದ್ರು ಬಿಗ್ ಬಾಸ್ ಮನೆಯೊಳಗೂ ಕೂಡ ಹಾಗೆ ಇದ್ರೆ ಅದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಆಲ್ಮೋಸ್ಟ್ ನಾವೆಲ್ಲರೂ ಕೂಡ ಗಿಲ್ಲಿ ಅವರ ಎಂಟರ್ಟೈನ್ಮೆಂಟ್ ಶೋನ, ಅವರ ಕಾಮಿಡಿ ಶೋನ, ಅವರ ಸಿನಿಮಾಗಳನ್ನ, ಶಾರ್ಟ್ ಮೂವೀಸ್ಗಳನ್ನ ನೋಡ್ಕೊಂಡೇ ಬಂದಿರೋದ್ರಿಂದ ಆಚೆ ಅವರು ಹೇಗಿದ್ರು ಮನೆ ಒಳಗಡೆ ಕೂಡ ಹಾಗೆ ಇದ್ದಾರೆ. ಎಲ್ಲೋ ಒಂದ್ ಕಡೆ ಎಲ್ಲರೂ ಸೇರ್ಕೊಂಡು ರಕ್ಷಿತಾ ಹಾಗೆ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇಲ್ಲಿ ಅಶ್ವಿನಿ ಗೌಡ ಒಂದು ರೀಸನ್ ಕೊಡ್ತಾರೆ ಗಿಲ್ಲಿ ಅವ್ರಿಗೆ, ನನ್ನ ಪರ್ಸ್ನಲಿ ಗಿಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಬಹುಶಃ ಡೇ 1 ಇಂದ ಇಲ್ಲಿ ತನಕ ಎಪಿಸೋಡ್ ನೋಡ್ಕೊಂಡು ಬಂದವ್ರಿಗೆ ಗೊತ್ತಾಗುತ್ತೆ ಯಾರು ಯಾರನ್ನ ಯಾವಾಗ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಲ್ಲಿ ವೀಕೆಂಡ್ ಅಂತ ಬಂದಾಗ ಅವ್ರು ಹೇಗ್ ಮಾತಾಡ್ತಾರೆ, ನಾರ್ಮಲ್ ಡೇಸ್ ಅಲ್ಲಿ ಅವರು ಹೇಗ್ ಮಾತಾಡ್ತಾರೆ ಅಂತ. ಇನ್ನೊಂದು ವಿಚಾರ ಬಹಳ ಹೈಲೈಟ್ ಆದದಂತದ್ದು ರಿಷಾ ಅವರ ವಿಚಾರ. ಸೊ ಸುದೀಪ್ ಸರ್ಗೆ ನಾನು ಈ ಪ್ರಶ್ನೆನ ಕೇಳಲೇಬೇಕು ಅಂತ ರಿಷಾ ಅವರು ಡೇ ಟೈಮ್ ನಲ್ಲಿ, ವೀಕೆಂಡ್ ಅಲ್ಲ ಅದಕ್ಕಿಂತ ಹೊರತಾಗಿ ಯಾವುದೋ ಒಂದು ಥರ್ಸ್ಡೇನೋ ಅಥವಾ ಫ್ರೈಡೇನೋ ಹೇಳಿರ್ತಾರೆ, ಸುದೀಪ್ ಸರ್ ಬೈದ್ರು ಪರವಾಗಿಲ್ಲ, ನಾನು ಈ ಒಂದು ಪ್ರಶ್ನೆನ ಕೇಳಲೇಬೇಕು ಅಂತ. ಅಂದ್ರೆ ರಕ್ಷಿತಾಗೆ ಬಹಳ ಚೆನ್ನಾಗಿ ಕನ್ನಡ ಬರುತ್ತೆ, ಬಟ್ ಅವರು ಡೇ ಅಲ್ಲಿ ಇರ್ಬೇಕಾದ್ರೆ ಮಾತಾಡ್ತಾರೆ, ಬಟ್ ವೀಕೆಂಡ್ ಅಲ್ಲಿ ಇರ್ಬೇಕಾದ್ರೆ ಅವ್ರು ಮಾತಾಡಲ್ಲ ಅನ್ನೋದು ರಿಷಾ ಅವರ ವಾದ ಆಗಿರುತ್ತೆ. ಸೊ ಇದನ್ನ ಸುದೀಪ್ ಸರ್ ಕೂಡ ಈ ಪ್ರಶ್ನೆನ ರಿಷಾ ಕೇಳೋದಕ್ಕಿಂತ ಮುಂಚೆನೆ ಸುದೀಪ್ ಸರ್ ಕೇಳ್ಬಿಡ್ತಾರೆ, ರಿಷಾ ನೀವು ಒಂದು ಈ ರೀತಿ ಪ್ರಶ್ನೆ ಕೇಳಬೇಕು ಅಂತ ಇದ್ರಲ್ಲ ಏನದು ಅಂತ ಕೇಳಿದಾಗ ರಿಷಾ ಅವ್ರು ಹೇಳ್ತಾರೆ. ಸುದೀಪ್ ಸರ್ ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಟಾಂಗ್ ಅನ್ನ ಕೊಡ್ತಾರೆ. ಸುದೀಪ್ ಸರ್ ಏನ್ ಹೇಳ್ತಾರೆ ಅಂತಂದ್ರೆ, ನಿಮ್ಮ ವಾಯ್ಸ್ ಕೂಡ ವೀಕೆಂಡ್ ಅಲ್ಲಿ ಯಾಕೆ ಹೀಗಿದೆ, ಮತ್ತು ಡೇ ಟೈಮ್ ಅಲ್ಲಿ ಯಾಕೆ ಕಿರ್ಚ್ತಾ ಇರ್ತೀರಾ ಅಂತ ಒಂದು ಕೇಳ್ತಾರೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ರಿಷಾ ಅವರಿಗೆ ಅವರ ಒಂದೇ ಒಂದು ಕೌಂಟರೇ ಸಾಕು ಅಂತ ಹೇಳಿ. ಈ ರೀತಿಯಾಗಿ ರಕ್ಷಿತನ ಬೇಕಂತ ಪ್ರತಿಯೊಬ್ರು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈಗ ಸೂರಜ್ ಅವರಾಗಿರ್ಬಹುದು, ರಘು ಅವರಾಗಿರ್ಬಹುದು, ಗಿಲ್ಲಿ ಆಗಿರಬಹುದು, ಧ್ರುವಂತ್ ಆಗಿರಬಹುದು, ಧನುಷ್ ಅವರಾಗಿರಬಹುದು, ಇಲ್ಲಿ ಇವರಿಗೆಲ್ಲ ಈ ರಿಯಾಲಿಟಿ ಅರ್ಥ ಆಗ್ತಿದೆ. ಬಟ್ ಜಡೆ ಜಗಳಗಳು ಬಿಗ್ ಬಾಸ್ ಮನೆಯಲ್ಲಿ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಹೋಪ್ ಇವತ್ತಿನ ಪ್ರೋಮೋ ನೀವೆಲ್ಲರೂ
ಕೂಡ ನೋಡೇ ಇರ್ತೀರಾ ಅಂತ ಅನ್ಕೋತೀನಿ. ಇವತ್ತಿನ ಪ್ರೋಮೋದಲ್ಲಿ ಗಿಲ್ಲಿ ಹಾಗೆ ರಿಷಾ ನಡುವೆ ಮತ್ತದೇ ಜಗಳ ನಡೆಯುತ್ತೆ. ಅಂದ್ರೆ ಒಂದು ಬಕೀಟ್ ಸಲುವಾಗಿ ಜಗಳ ನಡೆಯುತ್ತೆ. ಪ್ರೋಮೋ ಕಟ್ಸ್ ಅಲ್ಲಿ ನೀವು ನೋಡಿರ್ತೀರಾ, ರಿಷಾ ಅವರು ಜೋರಾಗಿ ಕಿರುಚ್ತಾ ಇರುವಂತದ್ದು, ಗಿಲ್ಲಿ ಅವರು ಅವ್ರ ಬಟ್ಟೆನ ತಗೊಂಡ್ ಬಂದು ಇಲ್ಲಿ ಬಾತ್ರೂಮ್ ಏರಿಯಾಗೆ ಹಾಕಿರ್ತಾರೆ. ಸೊ ಅಲ್ಲಿಂದ ಜಗಳ ಸ್ಟಾರ್ಟ್ ಆಗುತ್ತೆ. ರಿಷಾ ಒಂದು ಬಕೀಟ್ ಕೊಡುವಂತ ಗಿಲ್ಲಿಗೆ ಹೇಳ್ತಾರೆ, ಬಟ್ ರಿಷಾ ಅವರು ಕೊಡೋದಿಲ್ಲ, ಅವ್ರ ಹತ್ರ ಯಾವ ರೆಸ್ಪಾನ್ಸ್ ಕೂಡ ಬರೋದಿಲ್ಲ ಅಂತ ಕಾಣುತ್ತೆ. ಆ ಟೈಮ್ನಲ್ಲಿ ಬಟ್ಟೆನ ತಗೊಬಂದು ಈ ಕಡೆ ಇದ್ದಾಗ ಹೊತ್ತಾಕೋದಿರ್ಬೋದು. ಆ ನಂತರದಲ್ಲಿಯೂ ಕೂಡ ರಿಷಾ ಆಚೆ ಬರ್ತಾರೆ, ಬೇಕಂತಲೇ ನಾರ್ಮಲ್ ಆಗಿ ಕೇಳ್ಬೋದಿತ್ತು, ಬಟ್ ಬೇಕಂತಲೇ ಜೋರಾಗಿ ಕಿರಿಸ್ತಾರೆ, ಜೋರಾಗಿ ಕೇಳ್ತಾರೆ. ಅಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಿದ್ದಾರೆ, ಅವ್ನು ಮಾಡ್ತಾನೆ ಅಂತ ನೀನು ಮಾಡ್ತಾ ಇದೀಯ ರಿಷಾ, ಬೇಡ ಇದೆಲ್ಲ ಅಂತಾರೆ. ಬಟ್ ರಿಷಾ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗೋದೇ ಇಲ್ಲ. ಬೇಕಂತಲೇ ಗಿಲ್ಲಿ ಬಟ್ಟೆಗಳನ್ನೆಲ್ಲ ಕಾಲಲ್ಲೆಲ್ಲ ತುಳಿದು ಛಿದ್ರ ಮಾಡಿ ಒಂದ್ ಕಡೆ ಬಿಸಾಕ್ತಾರೆ. ಆಮೇಲೆ ಗಿಲ್ಲಿ ಅವರಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಹುಡುಗಿರಿಗೆ ಯಾರಾದ್ರೂ ಹೊಡೆದ್ರೆ, ಹುಡುಗಿರಿಗೆ ಯಾರಾದ್ರೂ ಟಚ್ ಮಾಡಿದ್ರೆ ಕೇಳೋ ಅಂತವ್ರು, ಗಿಲ್ಲಿಗಲ್ಲ ಅಷ್ಟು ಜನ ಅಷ್ಟು ಜೋರಾಗಿ ರಿಷಾ ಹೊಡಿತಾರೆ, ತಳ್ತಾರೆ. ಯಾರು ಯಾಕೆ ಕೇಳಲಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಅದೇ ಜಾಗದಲ್ಲಿ ಅಶ್ವಿನಿ ಅವರಿದ್ದಿದ್ರೆ, ಜಾನ್ವಿ ಅವರಿದ್ದಿದ್ರೆ, ಅಥವಾ ರಕ್ಷಿತಾ ಇದ್ದಿದ್ರೆ, ಅಥವಾ ಸ್ಪಂದನ ಇದ್ದಿದ್ರೆ, ಕಾವ್ಯ ಇದ್ದಿದ್ರೆ, ಆಲ್ಮೋಸ್ಟ್ ಇದೇ ಗಿಲ್ಲಿ ಬರ್ತಾ ಇದ್ರಲ್ವಾ, ಅಲ್ಲಿ ಗಿಲ್ಲಿಗೆ ಹೊಡಿತಾ ಇದ್ದಾರೆ, ಜೋರಾಗಿ ತಳ್ತಾ ಇದ್ದಾರೆ, ಬೈತಾ ಇದ್ದಾರೆ, ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ. ಆದ್ರೂ ಯಾಕೆ ಗಿಲ್ಲಿ ಪರವಾಗಿ ಯಾರು ಬರ್ತಾ ಇಲ್ಲ? ಇಡೀ ಮನೆ ಏನಾದ್ರೂ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ? ಇವನು ಫಿನಾಲೆ ಕಂಟೆಸ್ಟೆಂಟು, ಇವನು ಚೆನ್ನಾಗಿ ಆಡ್ಕೊಂಡ್ ಬರ್ತಾ ಇದ್ದಾನೆ, ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾನೆ, ಏನೋ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತಾ ಇರಬಹುದೇನೋ. ಸೊ ಆಬ್ವಿಯಸ್ಲಿ ಮನೆ ಮಂದಿಗೆಲ್ಲ ಅನ್ಸಿರುತ್ತೆ. ಸೊ ಹೀಗಾಗಿ ಏನಾದ್ರೂ ಗಿಲ್ಲಿನ ಬೇಕಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಏನಾಗುತ್ತೆ ಎಪಿಸೋಡ್ ಅಲ್ಲಿ. ಜಗಳ ಸಿಚುವೇಶನ್ ಏನ್ ಕ್ರಿಯೇಟ್ ಆಗಿದೆ, ಜಗಳ ಕ್ರಿಯೇಟ್ ಆಗಕ್ಕೆ ಏನ್ ಕಾರಣ, ಬೇಕಂತ ಏನಾದ್ರು ರಿಷಾ ಗಲಾಟಿ ಮಾಡ್ತಾ ಇದಾರ, ಸೊ ಇದೆಲ್ಲ ಗೊತ್ತಾಗುತ್ತೆ. ಅದಾದ ನಂತರದಲ್ಲಿ ಕೂಡ ಕಿಚ್ಚನ ಪಂಚಾಯತಿಲಿ ಇನ್ನೊಂದು ವಿಷಯ ಬಹಳ ಹೈಲೈಟ್ ಆಗಿದ್ದು ಕಾಕ್ರೋಚ್ ಅವರ ವಿಚಾರ. ಒಂದಷ್ಟು ರಕ್ಷಿತಾ ಫೇಕ್ ಅನ್ನೋ ವಿಚಾರಕ್ಕೆ 4-5 ಜನ ಕೈ ಎತ್ತಿರ್ತಾರೆ. ಅದೇ ಗ್ಯಾಂಗ್ ಅವರು, ಅದೇ ಗ್ಯಾಂಗ್ ಅಂದ್ರೆ ನಿಮ್ಗೆ ಗೊತ್ತಾಗಿರುತ್ತೆ, ರಿಷಾ, ರಾಶಿಕಾ, ಅಶ್ವಿನಿ, ಕಾಕ್ರೋಚ್, ಈ 4 ಜನ ಬಿಟ್ಟು ಬೇರೆ ಯಾರು ರಕ್ಷಿತಾ ಫೇಕ್ ಅನ್ನೋ ವಿಚಾರಕ್ಕೆ ಮಾತಾಡೋದಿಲ್ಲ. ಈ 4 ಜನ ಮಾತಾಡ್ತಾರೆ. ಇದರಲ್ಲಿ ಕಾಕ್ರೋಚ್ ಅವರಿಗೆ ಸುದೀಪ್ ಸರ್ ಒಂದು ಪ್ರಶ್ನೆ ಕೇಳ್ತಾರೆ, ಯಾಕೆ ಅವರು ಫೇಕ್ ಅಂತ. ಸೊ ಅವರು ಮೇಡಮ್ ಅವ್ರು ಹೇಳ್ದಂಗೆ ಅಂತ ಒಂದು ಮಾತಂತಾರೆ. ಅವಾಗ ಸುದೀಪ್ ಸರ್ ರಿಯಾಕ್ಷನ್ ಬಹಳ ಚೆನ್ನಾಗಿರುತ್ತೆ. ಇದು ಕಾಕ್ರೋಚ್ ಅವ್ರಿಗೆ ಬೇಕಿತ್ತು, ಬಿಕಾಸ್ ಕಾಕ್ರೋಚ್ ಅವರು ಹೇಗೇಗೋ ಆಟ ಆಡ್ತಾರೆ ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ. ಬಟ್ ಅವರು ನಮ್ಮ ಎಕ್ಸ್ಪೆಕ್ಟೇಷನ್ ಲೆವೆಲ್ನ ಅವರು ರೀಚ್ ಆಗ್ತಾ ಇಲ್ಲ. ಇನ್ನೂ ಟೈಮ್ ಇದೆ, ಇನ್ನೂ ಕಾಲಾವಕಾಶ ಇದೆ, ಅವರಿಗೆ ತಾಳ್ಮೆ ಇದೆ, ಎಲ್ಲದೂ ತಿಳಿದಿದೆ, ಬಿಗ್ ಬಾಸ್ ಮನೇಲಿ ಹೇಗಿರ್ಬೇಕು ಅಂತಾನೂ ಗೊತ್ತಿದೆ. ಸೊ ಹೀಗಾಗಿ ಅವ್ರು ಯಾಕೆ ಬಿಗ್ ಬಾಸ್ ಆಟನ ಅವ್ರ ಜೊತೆ ಸೇರ್ಕೊಂಡು ಬೇರೆ ತರನೇ ತಗೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಅವರು ಕೂಡ ಈ ಲಾಸ್ಟ್ ವೀಕ್ ಇಂದ ತುಂಬಾ ಚೆನ್ನಾಗಿ ಗೇಮ್ ಅನ್ನ ಆಡ್ಕೊಂಡು ಬರ್ತಾ ಇದ್ದಾರೆ. ಇವರು ಇಂಡಿವಿಜುವಲ್ ಗೇಮ್ ಆಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಕಾಕ್ರೋಚ್ ಅವರು ಕೂಡ ನೋಡ್ಲಿಕ್ಕೆ ಆಡಿಯನ್ಸ್ ಗಳಿಗೂ ಕೂಡ ಒಳ್ಳೆ ಮಜಾ ಇರುತ್ತೆ. ಹುಡುಗರೆಲ್ಲ ಸೇರ್ಕೊಂಡು ಕಾಮಿಡಿ ಮಾಡೋದು, ಎಂಟರ್ಟೈನ್ಮೆಂಟ್ ಮಾಡೋದು, ಈ ರೀತಿಯಾಗಿ ಬಿಗ್ ಬಾಸ್ ಮನೆಗೆ ಬೇರೆ ಲೆವೆಲ್ಗೆ ಬಿಗ್ ಬಾಸ್ ಮನೆ ರೀಚ್ ಆಗ್ಬೋದು ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಸೊ ನೋಡೋಣ, ಇವತ್ತಿನ ಎಪಿಸೋಡ್ ನಲ್ಲಿ ಜಗಳ ಇದೆ, ಕಾದಾಟ ಇದೆ, ಗಲಾಟೆ ಇದೆ, ಯಾಕೆ ಗಲಾಟೆ ಸ್ಟಾರ್ಟ್ ಆಯ್ತು ಅನ್ನೋದು ಕೂಡ ವ್ಯಕ್ತವಾಗ್ತಾ ಇದೆ. ಸೊ ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.